ಬಾಗಲಕೋಟೆ ನಗರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಕಂಚಿನ ಪುತ್ಥಳಿಯನ್ನು ಪ್ರತಿಷ್ಠಾಪಿಸಲು ಅನುಮತಿ ನೀಡಬೇಕು ಎಂದು ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣಸಾಬ್ ಭಾಂಡ್ಗೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪೂರ್ ಅವರಿಗೆ ಮನವಿ ಸಲ್ಲಿಸಿದರು. ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಯುಕೆಪಿ ಸಭೆಯ ನಂತರ ಸಚಿವರಿಗೆ ಮನವಿ ಸಲ್ಲಿಸಿ ಬಿಟಿಡಿಎ ಹಾಗೂ ನಗರಸಭೆ ನಿಯಮಾವಳಿ ಪ್ರಕಾರ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ. ಆದರೆ ವಿನಾಕಾರಣ ತಡೆ ಹಿಡಿಯಲಾಗಿದೆ. ಅನುಮತಿ ಪತ್ರ ತೆಗೆದುಕೊಂಡಿರುವ ಎಲ್ಲ ದಾಖಲೆಗಳು ಇದ್ದು ಇದನ್ನು ಪರಿಶೀಲನೆ ಮಾಡಿ ಈ ಕೂಡಲೇ ಶಿವಾಜಿ ಮಹಾರಾಜರ ಪುತ್ಥಳಿ ಸ್ಥಾಪನೆಗೆ ಅನುವು ಮಾಡಿಕೊಡಬೇಕು ಎಂದು ಸಚಿವರಿಗೆ ನಾರಾಯಣಸಾಬ್ ಭಾಂಡ್ಗೆ ಅವರು ಅಖಂಡ ಹಿಂದೂ ಸಮಾಜದ ಬಾಂಧವರಿಂದ ಮನವಿ ನೀಡಲಾಯಿತು. ಈ ಬಗ್ಗೆ ಮಾಹಿತಿ ಪಡೆದುಕೊಂಡ ಸಚಿವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ತಿಳಿಸಿದರು. ಪೊಲೀಸ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕು ಅದು ತಗೊಂಡು ಅವ್ರು ಯಾರ್ಯಾರು ಪರ್ಮಿಷನ್ ಬೇಕು ಎಲ್ಲವೂ ತಗೊಂಡು ಆ ಮೂರ್ತಿ ಕೂಡಿಸೋ ಸಲುವಾಗಿ ಇದನ್ನು ತಯಾರಾಗಿದೆ ಅಲ್ಲ, ಬರೀ ಕೂಡಿಸ್ಬೇಕು. ನಿಮ್ಮ ಅಮೃತ ಹಸ್ತದಿಂದ ನಾವು ಕೂಡಿಸ್ಬೇಕು ಅನ್ನೋದೇ ಇದೆ. ಇಲ್ಲಿ ಈ ಎಲ್ಲ ಪ್ರತಿಮೆ ಯಾರ್ಯಾರು ಕೂಡ್ಸ್ಯಾರ ಈ ವರ್ಷ ಎಲ್ಲವೂ ಅದಾವೆ. ಮತ್ತು ಇದೇ ಒಂದು ಮೂರ್ತಿ ಸಲುವಾಗಿ ಯಾಕೆ ಇದು ಬರೋಕ್ಕಾಗ್ತದೆ ಅಬ್ಜೆಕ್ಷನ್? ಮತ್ತು ಇದೇನು ಹೇಳಿದ್ರಲ್ಲ ನೀವು, ಅದಕ್ಕೆ ನೀವೇ ಕೂಡಿಸ್ಬೇಕಿದ್ರು. ಈಗ ನಿಮ್ಮ ಮನೆಯಲ್ಲಿ ಏನಿದೆ ಅಲ್ಲ ಸರ್ ನೋಡ್ರಿ, ಅದನ್ನು ನೋಡೋಕೆ ಏನೂ ಇಲ್ಲ ಅದನ್ನು ನೋಡಲಿಕ್ಕೆ. ನೋಡ್ರಿ ನೀವು, ನಾವು ಪರ್ಮಿಷನ್ ತೋರಿಸ್ತೀವಿ ಎಲ್ಲ ಕಡೆ ತೊಗೊಂಡಿದ್ದೀವಿ. ಮತ್ತು ಕೂತಾವ ಇದೇ ವರ್ಷ 14 ಕೂತಾವ ಸರ್, ಇದೇ ವರ್ಷ 14. ಮತ್ತು ಮೊನ್ನೆ ನೀವು ವರ್ಷ ಮಾಡಿದ್ರೆ ಮುಂದೆ ರಾಣಾ ಪ್ರತಾಪ್ ಕೂರ್ಸಿದ್ದಾರೆ ಇದರಾಗ ಸುಪ್ರೀಂ ಈಗ ನಾವು ಇಷ್ಟು ಜನರದ್ದು ಪರ್ಮಿಷನ್ ತಗೊಂಡ್ರು, ಪರ್ಮಿಷನ್ ಜಾಗ ಸಹಿತ